ಆಪರೇಷನ್ ಸಿಂಧೂರ ಯಶಸ್ವಿಯಾದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಇವತ್ತು ಭದ್ರತಾ ಸಂಪುಟ ಸಮಿತಿಯ ಸಭೆ ಮುಕ್ತಾಯ ಆಗಿದೆ. ಈ ಸಭೆಯಲ್ಲಿ ಅಜಿತ್ ದೋವಲ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಪ್ರಧಾನಿ ಮೋದಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಅವರನ್ನ ಕೊಂಡಾಡಿದ್ದಾರೆ ಸಚಿವ ಸಂಪುಟದ ಸದಸ್ಯರು. ಆಪರೇಷನ್ ಸಿಂಧೂರ್ ಸಕ್ಸಸ್ಗೆ ಪ್ರಶಂಸೆ. ರಾಜನಾಥ್ ಸಿಂಗ್, ಅಮಿತ್ ಶಾ, ಜೈಶಂಕರ್ ಭಾಗಿಯಾಗಿದ್ದ ಸಭೆ ಇದು. ಮಧ್ಯಾಹ್ನ 3 ಗಂಟೆಗೆ ಸಂಪುಟ ಸಮಿತಿ ಸಭೆ ಬಗ್ಗೆ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಮೋದಿಗೆ ಫುಲ್ ಪ್ರಶಂಸೆ. ಯಾಕೆಂದರೆ ಡೇ 1 ಇಂದ ಮೋದಿಯವರು ಸಭೆಗಳ ಮೇಲೆ ಸಭೆ ಸರಣಿ ಸಭೆಗಳನ್ನು ಮಾಡಿದ್ರು. ಎಲ್ಲ ಪ್ಲ್ಯಾನ್ಸನ್ನು ಹಾಕ್ಕೊಟ್ರು. ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಸೇನೆ. ಹಾಗಾಗಿ ಮಾಸ್ಟರ್ ಮೈಂಡ್ ಅಂತಾರಲ್ಲ, ಈ ಆಪರೇಷನ್ ಸಿಂಧೂರ್ನ ಮಾಸ್ಟರ್ ಮೈಂಡ್ ಈಸ್ ನಥಿಂಗ್ ಬಟ್ ಪ್ರಧಾನಿ ಮೋದಿ. ಅದಕ್ಕೆ ಎಲ್ಲ ಸಂಪುಟದ ಸಹೋದ್ಯೋಗಿಗಳು ಕೂಡ ಮೋದಿಯವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ತೆಗೆದುಕೊಂಡ ಧೈರ್ಯದ ನಡೆಗಳು ನಮ್ಮ ದೇಶವನ್ನು ಇವತ್ತು ಈ ಸ್ಥಿತಿಯಲ್ಲಿ ತಂದು ನಿಲ್ಲಿಸಿದೆ. ಯಾವತ್ತೂ ಅಷ್ಟೇ ಮಿಲಿಟರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಎಂದಾಗಲೇ ಗೊತ್ತಾಯಿತು. ನೀವು ಅವರು ಒಂದು ಗುಂಡು ಹಾರಿಸಿದ್ರೆ ನೀವು ಬಾಂಬ್ ಹಾಕಿ ಅಂದ್ರಲ್ಲ, ಆಗ ಗೊತ್ತಾಯಿತು ಸೇನೆಯವರಿಗೆ ಎಷ್ಟು ಫ್ರೀಡಮನ್ನು, ಫ್ರೀ ಹ್ಯಾಂಡನ್ನು ಮೋದಿಯವರು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥದ್ದು ಸಕ್ಸಸ್ ಆಗಿದ್ದು. ಪಾಕಿಸ್ತಾನ ತನ್ನ ಸೇನಾ ನೆಲೆಗಳನ್ನು, ಏರ್ ಬೇಸ್ಗಳನ್ನು, ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಅಪಾರ ಸಂಖ್ಯೆಯಲ್ಲಿ ಕಳ್ಕೊಳ್ತು. ಉಗ್ರರನ್ನು ಧ್ವಂಸ ಮಾಡಿಬಿಟ್ವಿ. ಆಪರೇಷನ್ ಸಿಂಧೂರದಲ್ಲಿ 100ಕ್ಕೂ ಹೆಚ್ಚು ಉಗ್ರರು ಧ್ವಂಸ ಆದರು. ಇದಕ್ಕೆಲ್ಲ ಕಾರಣವಾಗಿದ್ದು ಪ್ರಧಾನಿ ಮೋದಿ ಅಂತ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಮೋದಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಮಂತ್ರಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಇವತ್ತು ನಡೆದಂತಹ ಭದ್ರತಾ ಸಂಪುಟ ಸಮಿತಿ ಸಭೆಯಲ್ಲಿ ಅಫ್ಕೋರ್ಸ್ ಮೋದಿಗೆ ಪ್ರಶಂಸೆ ವ್ಯಕ್ತವಾಗಿದೆ ಅಂತಕ್ಕಂಥದ್ದನ್ನು ಹೊರತುಪಡಿಸಿ ಉಳಿದಂತೆ ಚರ್ಚೆಯಾದಂತಹ ವಿಚಾರಗಳೇನು, ಯಾಕೆ ಇದು ಹೈ ವೋಲ್ಟೇಜ್ ಮೀಟಿಂಗ್ ಆಗಿತ್ತು ಅಂತ? ಅರವಿಂದ್ ನೋಡಿ, ಇವತ್ತು CCS ಸಭೆ ನಡೆದಿತ್ತು, ಅಂದರೆ ಭದ್ರತಾ ಸಂಪುಟ ಸಮಿತಿ ಸಭೆ ನಡೆದಿತ್ತು. ಇದು ಬಹಳಷ್ಟು ಕ್ರೂಷಿಯಲ್ ಟೈಮ್ಗಳಲ್ಲಿ ಮಾತ್ರ ಈ ಒಂದು ಸಭೆಯನ್ನು ಕರೆಯಲಾಗುತ್ತೆ. ಈಗ ಆಪರೇಷನ್ ಸಿಂಧೂರ ಆದ ಬಳಿಕ ಮುಂದಿನ ಹೆಜ್ಜೆ ಏನಾಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳನ್ನು ನಡೆಸಲಿಕ್ಕೆ ಈ ಒಂದು ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಮೊದಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಆಪರೇಷನ್ ಸಿಂಧೂರವನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತಂದಿದ್ದಕ್ಕಾಗಿ ಅವರನ್ನು ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸುವಂಥ ಕೆಲಸವನ್ನು ಕೂಡ ಮಾಡಲಾಯಿತು. ಇದರ ಜೊತೆಗೆ ಮುಂದಿನ ಹಂತದಲ್ಲಿ ಭಾರತ ತನ್ನ ಕಾರ್ಯಾಚರಣೆಗಳನ್ನು ಹೇಗೆ ಮುಂದುವರಿಸಬೇಕು, ಈಗ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ, ಮತ್ತೆ ಯಾವ ರೀತಿಯಾಗಿ ಗೆಲುವನ್ನು ನಾವು ಸಾಧಿಸಿದ್ವಿ, ಮತ್ತೆ ಪಾಕಿಸ್ತಾನ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು, ಅದಕ್ಕೆ ನಾವು ಹೇಗೆ ಪ್ರತಿತಂತ್ರಗಳನ್ನು ಹೆಣಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನ ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ಏನು ಈ ಒಂದು ದಾಳಿಯಾದ ಬಳಿಕ ಒಂದಿಷ್ಟು ರಾಜತಾಂತ್ರಿಕ ಸಂಬಂಧಗಳನ್ನು ಕೂಡ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿರುವಂಥದ್ದು. ಯಾವ್ಯಾವ ದೇಶಗಳಿಂದ ಹೇಗೆ ರಿಪ್ಲೈ ಬರ್ತಾ ಇದೆ, ನಮ್ಮ ಪರವಾಗಿ ಯಾರಿದ್ದಾರೆ, ವಿರುದ್ಧವಾಗಿ ಯಾರಿದ್ದಾರೆ, ನಾವು ಹೇಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಬಹಳ ದೊಡ್ಡ ನಿರ್ಧಾರಗಳು ಇವತ್ತಿನ ಸಭೆಯಲ್ಲಿ ಆಗಿಲ್ಲ, ಬಟ್ ಈವರೆಗೂ ಕೂಡ ಏನೆಲ್ಲ ಆಗಿದೆ ಅದನ್ನೊಮ್ಮೆ ಮತ್ತೆ ತಿರುಗಿ ಹಾಕುವಂಥ ಕೆಲಸಗಳನ್ನ ಮಾಡಲಾಗಿರುವಂಥದ್ದು. ಮತ್ತೆ ಮುಂದಿನ ಹಂತದಲ್ಲಿ ನಮ್ಮ ತಯಾರಿಗಳು ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಾಗಿದ್ದಾವೆ.